ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಪವಿತ್ರಾತ್ಮನ ಪ್ರಸನ್ನತೆಯಲ್ಲಿ ಪ್ರತಿಯೊಬ್ಬರನ್ನು ನಡೆಸೆಂದು ಬೇಡುತ್ತಿದ್ದೇನೆ. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ಪವಿತ್ರಾತ್ಮನೇ, ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಎಲ್ಲ ಜ್ಞಾನವನ್ನು ಕೊಟ್ಟು ನನ್ನನ್ನು ನಡೆಸು. ಕೊನೆಯ ತನಕ ನನ್ನನ್ನು ನಿನ್ನ ವಶದಲ್ಲಿಟ್ಟು ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾ ಕಾಲವೂ ಸಲ್ಲಲಿ. ಆಮೇಲೆ. ಪ್ರೈಸ್ ದ ಲಾರ್ಡ್. ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಅನೇಕ ಸಂಗತಿಗಳನ್ನು, ದೇವರ ಆಶೀರ್ವಾದಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನು ಧ್ಯಾನಿಸ್ತಾ ಬಂದಿದ್ದೇವೆ. ನಾವು 3ನೇ ಅಧ್ಯಾಯದಲ್ಲಿದ್ದೆವು, 1ರಿಂದ ಧ್ಯಾನಿಸಿದ್ದೆವು. ಇವತ್ತು ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 14ರಿಂದ ನಾವು 21ರ ತನಕ ಧ್ಯಾನಿಸುವ. ಅದಕ್ಕೆ ಸಂಬಂಧಪಟ್ಟು ನಾವು ಇವತ್ತು ದೇವರ ವಾಕ್ಯವನ್ನು ನೋಡೋಣ. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳಲು ಪೂರ್ಣಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ನಿಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದುದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾಂತರಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ. ಆಮೇಲೆ. ನಾವು ಯಾವ ಒಬ್ಬ ವಿಶ್ವಾಸಿಯ ಅಥವಾ ಯಾವ ಒಬ್ಬ ವ್ಯಕ್ತಿಯ ಒಂದು ಕಷ್ಟಗಳು ಅಥವಾ ಏನಾದರೂ ಸಮಸ್ಯೆಗಳನ್ನು ನಾವು ತಿಳ್ಕೊಳ್ಬೇಕಾದ್ರೆ ಆ ವ್ಯಕ್ತಿಯ ಪ್ರಾರ್ಥನೆಯನ್ನು ನಾವು ಕೇಳಬೇಕಾಗಿದೆ. ಆ ಪ್ರಾರ್ಥನೆ ಕೇಳಿದಾಗ ನಮಗೆ ಆ ವ್ಯಕ್ತಿಯಲ್ಲಿ ಯಾವ ಕಷ್ಟಗಳಿವೆ, ಏನು ಸಮಸ್ಯೆ ಇದೆ ಅಂತ ನಮಗೆ ತಿಳುವಳಿಕೆ ಬರ್ತದೆ. ಅಷ್ಟು ಮಾತ್ರವಲ್ಲ, ಆ ವ್ಯಕ್ತಿಯಲ್ಲಿ ದೇವರ ವಾಕ್ಯದ ಜ್ಞಾನ ಎಷ್ಟಿದೆ ಕೂಡ ನಮಗೆ ಅವರ ಪ್ರಾರ್ಥನೆಯಿಂದ ತಿಳಿದು ಬರ್ತದೆ. ಈಗ ಪೌಲನು ಇಲ್ಲಿ ಎಫೆಸ ಸಭೆಗಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ನಾವು ಯೇಸುವಿನ ಕೂಡ ಪ್ರಾರ್ಥನೆಯನ್ನು ನಾವು ನೋಡಿದ್ದೇವೆ. ಯೋಹಾನನ ಸುವಾರ್ತೆಯಲ್ಲಿ 13ರಿಂದ 16 ತನಕ ಯೇಸುವಿನ ಪ್ರಾರ್ಥನೆಗೆ ವಿಷಯ ಸಂಬಂಧಪಟ್ಟಿದೆ. ಕೊನೆಯದಾಗಿ 17ನೇ ಅಧ್ಯಾಯದಲ್ಲಿ ಆತನ ಒಂದು ಅದ್ಭುತವಾದ ಪ್ರಾರ್ಥನೆ ಗೆತ್ಸೆಮನೆ ತೋಟದಲ್ಲಿ ಅಲ್ಲಿ ನಾವು ಅದನ್ನು ನೋಡ್ತೇವೆ. ಅಲ್ಲಿ ಕೂಡ ನಮಗೆ ಯೇಸುವಿನ ವಿಷಯ, ಆತನ ಪ್ರಾರ್ಥನೆ ಮೂಲಕ ಕೆಲವು ಸಂಗತಿಗಳು ತಿಳಿದು ಬರ್ತದೆ. ಈಗ ಇಲ್ಲಿ ಪೌಲನು ಸಭೆಗೋಸ್ಕರ ಪ್ರಾರ್ಥನೆ ಮಾಡುವವನಾಗಿದ್ದಾನೆ. ಅಲ್ಲಿ ಮೊದಲು ನಾವು ನೋಡಿ ಮೊಣಕಾಲೂರಿ ನಾವು ಪ್ರಾರ್ಥನೆ ಅಂತ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾನಂತೆ. ನಾವು ಎಲ್ಲರೂ ಯೋಚಿಸ್ಬೋದು, ಮೊಣಕಾಲು ಉರಿದಾಗ ಮಾತ್ರ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾರಂತೆ. ಅದಕ್ಕೇನು ನಮ್ಮ ವಾಕ್ಯದಲ್ಲಿ ಆಧಾರ ಇಲ್ಲ. ಆದರೂ ಕೂಡ ಅದಕ್ಕೆ ಒಂದು ಅರ್ಥಗರ್ಭಿತವಾದ ಅರ್ಥ ಇದೆ ಮೊಣಕಾಲು ಓದುವುದು. ಯಾಕೆಂದ್ರೆ ನಾವು ಇಂಥ ಸಂಗತಿಗಳನ್ನು ನಾವು ದೇವರ ವಾಕ್ಯದಲ್ಲಿ ಅನೇಕ ಕಡೆ ನೋಡ್ತೇವೆ. ಇಲ್ಲಿ ಪೌಲನು ಮೊಣಕಾಲು ಪ್ರಾರ್ಥನೆ, ಹಾಗೆ ನಿಂತುಕೊಂಡಾಗ ಪ್ರಾರ್ಥನೆ ಮಾಡಲು ಕೇಳುವುದಿಲ್ಲೋ?
ಎಂಬ ಪ್ರಶ್ನೆ ಇರಬಹುದು. ಆದರೆ ಅದಕ್ಕೆ ಒಂದು ಮೊಣಕಾಲೂರುವ ಪ್ರಾರ್ಥನೆಗೆ ಒಂದು ಮಹತ್ವ ಇದೆ. ಅದು ಮುಖ್ಯವಾಗಿ ಒಂದು ವಿಧೇಯತ್ವವನ್ನು ಸೂಚಿಸುತ್ತದೆ. ನಾವು ದೇವರ ಮುಂದೆ ಏನು ಅಲ್ಲ ಎಂಬ ಒಂದು ಮನೋಭಾವದಲ್ಲಿ ನಾವು ಮೊಣಕಾಲೂರು ಭಾಳ ಅಗತ್ಯವಾಗಿದೆ. ನಾವು ಏನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ನಿನ್ನಿಂದ ಒಬ್ಬನಿಂದ ಮಾತ್ರ ಎಲ್ಲ ಸಾಧ್ಯ ಸ್ವಾಮಿ ಎಂಬ ಒಂದು ಚಿಂತನೆಯಲ್ಲಿ ಆತನಿಗೆ ಸಂಪೂರ್ಣ ವಿಧೇಯರಾಗಿ ಆತನಿಗೆ ಸಂಪೂರ್ಣ ಒಳಪಟ್ಟು ನಾವು ಮೊಣಕಾಲೂರುವುದು ನೋಡಿದ್ದೇವೆ. ನಾವು ಲೌಕಿಕ ರೀತಿಯಲ್ಲಿ ಕೆಲವರು ಬೇಡಿಕೊಳ್ಳುವಾಗ ಕೂಡ ಬೇರೆ ಸಂಗತಿಗಳಲ್ಲೇ ಕೂಡ ನಾವು ನೋಡ್ತೇವೆ, ಮಕ್ಕಳು ಕೂಡ. ಅದೇ ರೀತಿ ಇಲ್ಲಿ ಪೌಲನು ಸೆರೆವಾಸದಲ್ಲಿದ್ದು ಈ ಪ್ರಾರ್ಥನೆಯನ್ನು ಮಾಡ್ತಾನೆ. ಆತನು ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಆ ಪ್ರಾರ್ಥನೆಯನ್ನು ಬರೆದು ಪತ್ರ ರೂಪದಲ್ಲಿ ಎಫೆಸ ಸಭೆಯವರಿಗೆ ಕಳಿಸಿಕೊಡ್ತಾನೆ. ಈಗ ಯಾಕೆ ಎಂಬ ಸಂಗತಿ ಅದೇ ನಾನು ಹೇಳಿದೆ ಮೊದಲು. ಒಂದು ಪ್ರಾರ್ಥನೆಯ ಮೂಲಕ ನಮಗೆ ಒಬ್ಬ ವ್ಯಕ್ತಿಯ ಚಿಂತನೆಯನ್ನು, ಆತನಲ್ಲಿ ದೇವರ ವಿಷಯದಲ್ಲಿರುವ ಆತನಿಗೆ ಇರುವ ಜ್ಞಾನ ಏನು, ಅಥವಾ ಆತನ ಜೀವಿತದಲ್ಲಿರುವ ಸಂಕಷ್ಟಗಳೇನು, ಇದು ಎಲ್ಲವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ಪೌಲನು ದೇವರಲ್ಲಿ ಎಫೆಸ ಸಭೆಯ ವಿಷಯದಲ್ಲಿ ಪ್ರಾರ್ಥನೆ ಮಾಡುವಾಗ ಆತನು ಆ ಪತ್ರ ರೂಪವಾಗಿ ಎಫೆಸ ಸಭೆಗೆ ಬರೆಯುವ ಉದ್ದೇಶ ಏನು? ಯಾಕೆಂದರೆ ಅದರ ಮೂಲಕ ಅವರ ಒಂದು ಮನಸ್ಥಿತಿಯಲ್ಲಿ ಪೌಲನು ಯಾವ ಉದ್ದೇಶದಿಂದ ಪ್ರಾರ್ಥನೆ ಮಾಡಿದ್ದಾನೆ ಆ ಉದ್ದೇಶ ಅವರಲ್ಲಿ ನೆರವೇರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಮ್ಮಲ್ಲಿ ದೇವರು ಏನಾದರೂ ಒಂದು ಕಾರ್ಯ ಮಾಡಬೇಕಾದರೆ ಯಾವ ಕಾರ್ಯ ಯಾವ ರೀತಿಯಾಗಿ ದೇವರು ಮಾಡ್ತಾರೆ ಎಂಬ ಒಂದು ಜ್ಞಾನ ನಮಗೆ ಇಲ್ಲದಿದ್ದರೆ ಆ ಕಾರ್ಯವನ್ನು ದೇವರು ನಮ್ಮಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ದೇವರ ವಾಕ್ಯದ ಧ್ಯಾನ ಅಷ್ಟೊಂದು ಅಗತ್ಯ. ಯಾಕೆಂದರೆ ದೇವರ ವಾಕ್ಯದ ಧ್ಯಾನದ ಮೂಲಕ ನಮಗೆ ದೇವರು ಏನು ಮಾಡಬೇಕು, ಏನು ಮಾಡಲು ದೇವರು ಇಚ್ಛೆ ಪಡುತ್ತಾನೆ, ದೇವರು ಮಾಡುವ ಉದ್ದೇಶ ಏನು, ದೇವರ ಯೋಜನೆಗಳೇನು, ಇದೆಲ್ಲ ತಿಳ್ಕೊಂಡಾಗ ಆ ಕಾರ್ಯಗಳು ನಮ್ಮಲ್ಲಿ ದೇವರು ನೆರವೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಪೌಲನು ಕೂಡ ಎಫೆಸ ಸಭೆಗೆ ಈ ಪತ್ರದ ಮೂಲಕ ಆತನು ತಿಳಿಸಿಕೊಳ್ಳುವ ಮುಖ್ಯ ಉದ್ದೇಶ ಆಗಿದೆ. ನಾವು ಕೇವಲ ಮೊಣಕಾಲೂರಿ ಪ್ರಾರ್ಥನೆ, ಕೆಲವರು ಕೂತ್ಕೊಂಡು ಮಲಗಿ ಕೂಡ ಪ್ರಾರ್ಥನೆ ಮಾಡ್ಬೋದು. ಆದರೆ ಮಲಗಿ ಪ್ರಾರ್ಥನೆ ಮಾಡಿದಾಗ ಹೇಗೆ ಆಗ್ತದೆ ಅಂದರೆ ಸ್ವಲ್ಪ ಹೊತ್ತಿನ ನಾವು ನಿದ್ರೆ ಹೋದದ್ದೇ ಗೊತ್ತಾಗೋದಿಲ್ಲ. ಮತ್ತು ಎಚ್ಚರ ಆದಾಗಲೇ ನಮಗೆ ಪ್ರಾರ್ಥನೆಯ ಮಹತ್ವ ತಿಳಿಯುತ್ತದೆ. ಆವಾಗ ನಾವು ಇನ್ನು ಪ್ರಾರ್ಥನೆ ಮಾಡದ ಪರಿಸ್ಥಿತಿಯಲ್ಲಿ ಇರ್ತೇವೆ. ಅದರಿಂದ ಹೇಗೆ ಮಾಡಿದರೂ ನಡೆಯುತ್ತದೆ ಎಂದು ನಾವು ತಿಳ್ಕೊಳ್ಳೋದು ಕೂಡ ಆ ವಿಷಯದಲ್ಲಿ ಹೇಗೆ ಮಾಡಿದರೂ ನಡೆಯುತ್ತದೆ ಎಂಬ ಚಿಂತನೆಯಲ್ಲಿ ಕೂಡ ನಾವು ಸ್ವಲ್ಪ ದೂರ ಉಳಿಯೋದು ಭಾಳ ಅಗತ್ಯ. ಮುಖ್ಯವಾಗಿ ಮೊಣಕಾಲೂರಿ ಕೆಲವು ಸಲ ಕಷ್ಟ ಆದಾಗ ಕೂತ್ಕೊಂಡಾದರೂ ನಿಂತುಕೊಂಡು ಪ್ರಾರ್ಥನೆ ಮಾಡ್ಬೋದು. ಕೂತ್ಕೊಂಡು ಎಲ್ಲ ಸಂಗತಿಗಳು ನಾವು ತಿಳ್ಕೊಳ್ತೇವೆ. ಈಗ ದೇವರಲ್ಲಿ ತ್ರೈಕ ದೇವರಂತ ನಾವು ತಂದೆ ದೇವರು, ಯೇಸು ಮಗನಾದ ಯೇಸು ಕ್ರಿಸ್ತನು ಮತ್ತು ಪವಿತ್ರಾತ್ಮನು, ಇದು ತ್ರೈಕತೆ. ಒಬ್ಬ ವ್ಯಕ್ತಿಯಲ್ಲಿ ಮೂರು ವಿಷಯಗಳಂತ ಹೇಳಿ ನಾವು ಮೂರು ವ್ಯಕ್ತಿತ್ವಗಳು, ಇದು ನಮಗೆ ಅರ್ಥ ಮಾಡಲಿಕ್ಕೆ ಕಷ್ಟ ಇರುವ ಸಂಗತಿ. ಆದರೂ ಕೂಡ ಇದು ನಾವು ಟ್ರಿನಿಟಿ ಅಂತ ಅಥವಾ ತ್ರೈಕ ದೇವರಂತ ನಾವು ಹೇಳ್ತೇವೆ. ಈಗ ಇಲ್ಲಿ ಯೇಸು ಈ ಲೋಕದಲ್ಲಿ ಇರುವಾಗ ಕೂಡ ಆತನು ದೇವನಾಗಿದ್ದರೂ ಕೂಡ ಆತನು ತಂದೆ ದೇವರಿಗೆ ಅಪ್ಪ ದೇವರೇ ಅಂತ ಕರೆಯುತ್ತಿದ್ದನು. ಈಗ ಯೇಸು ದೇವರೇ ತಂದೆ ಅಂತ ಕರೆಯಲಿಕ್ಕೆ ಹಾಗಾದರೆ ಯೇಸು ದೇವರಾಗಲಿಲ್ಲವೋ? ಅನೇಕ ಬೇರೆ ಧರ್ಮದ ವ್ಯಕ್ತಿಗಳು, ಇಸ್ಲಾಮಿಕ್ ಅಥವಾ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟ ದೊಡ್ಡ ದೊಡ್ಡ ಅವರ ಬೋಧಕರು ಇಲ್ಲ ಇದೇ ಉದಾಹರಣೆ ಕೊಟ್ಟು ಯೇಸು ದೇವರಲ್ಲ, ಅದಕ್ಕಾಗಿ ಆತನು ದೇವರೇ, ನನ್ನ ದೇವರೇ, ನನ್ನ ದೇವರೇ, ನನ್ನ ತಂದೆಯೇ ಅಂತ ಹೇಳಿದ ಉಲ್ಲೇಖಗಳನ್ನು ಇಟ್ಟುಕೊಂಡು ಅವರು ವಾದ ಮಾಡೋದಿದೆ. ಇಲ್ಲಿ ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ಯೇಸು ದೇವರೇ ಅಥವಾ ತಂದೆ ಅಂತ
ಉಲ್ಲೇಖಿಸಿದ್ದು ತನ್ನ ತಗ್ಗಿಸುವಿಕೆಯಿಂದ. ಆತನು ದೇವನಾಗಿದ್ದಾನೆಂತ ಹೆಚ್ಚಳ್ಮೆಯಲ್ಲಿ ತೋರಿಸಲಿಕ್ಕೆ ಅಥವಾ ದೊಡ್ಡಸ್ತಿಕೆ ಅಲ್ಲ ಅದು. ಆತನು ಅಷ್ಟು ತಗ್ಗಿಸಿಕೊಂಡನು. ಪರಲೋಕದಲ್ಲಿದ್ದನು. ಆತನು ಪರಲೋಕದಲ್ಲಿ ಸಿಂಹಾಸನನಾಗಿದ್ದನು. ತನ್ನನ್ನು ಬರಿದು ಮಾಡಿಕೊಂಡು, ಅದು ನಾವು ಫಿಲಿಪಿಯರ ಪತ್ರಿಕೆಯಲ್ಲಿ ನೋಡ್ತೇವೆ 2ನೇ ಅಧ್ಯಾಯದಲ್ಲಿ. ಆತನು ತನ್ನನ್ನು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಮನುಷ್ಯನಾಗಿ ಬಂದನಂತವನು. ಆದರೆ ಅಷ್ಟೊಂದು ತಗ್ಗಿಸುವಿಕೆ ನಾವು ಅದನ್ನು ಅಲ್ಲಿ ನೋಡ್ತೇವೆ. ಇನ್ನೊಂದು ಭಾಳ ಅಗತ್ಯವಾಗಿ ಇಲ್ಲಿ ನೋಡಿ, ಅಲ್ಲಿ 15ನೇ ಅಧ್ಯಾಯದಲ್ಲಿ ಅದು ನಾವು ಒಂದು ಕುಟುಂಬ ಅಂತ ನೋಡ್ತೇವೆ. ಅಲ್ಲಿ ನೋಡಿ, ಅಲ್ಲಿ ದೇವರು ತಂದೆ ಆಗಿದ್ದಾನೆ, ಒಂದು ಕುಟುಂಬ. ಈಗ ಆ ಕುಟುಂಬ ಅಂತ ಹೇಳುವಾಗ ಎಲ್ಲ ವ್ಯಕ್ತಿಗಳು ಅದರಲ್ಲಿ ಬರ್ತಾರೆ. ವಿಶ್ವಾಸಿಗಳು ಮತ್ತು ಪ್ರವಾದಿಗಳು. ಅಲ್ಲಿ ನೋಡಿ, ಪೌಲನು ಪ್ರಸ್ತಾಪಿಸುವಾಗ ಪ್ರವಾದಿಗಳ, ಬೋಧಕರ ಇದರಲ್ಲಿ ಸಭೆಯಾಗಿ ಕಟ್ಟಲ್ಪಡ್ತದೆ. ಇಲ್ಲಿ ಮುಖ್ಯವಾಗಿ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಸಭೆಯ ಮಹತ್ವದ ವಿಷಯದಲ್ಲಿ, ಒಂದು ಸಭೆಯಾಗಿ ಅದರ ವಿಷಯದಲ್ಲಿ ಬಹಳ ಒತ್ತು ಕೊಟ್ಟು ಇಲ್ಲಿ ಆತನು ಈ ಸಂಗತಿಗಳನ್ನು ಬರೆಯುತ್ತಾನೆ. ಇಲ್ಲಿ ನೋಡಿ, ಅಲ್ಲಿ ತಂದೆಯ ಉಪಾಧಿಯಲ್ಲಿ ಒಂದು ಕುಟುಂಬವಾಗಿ. ಯಾಕೆಂದರೆ ಆ ಸಮಯದಲ್ಲಿ ಯಹೂದ್ಯರು ಮತ್ತು ಅನ್ಯರ ಮಧ್ಯದಲ್ಲಿ ಇರುವ ಆ ವ್ಯತ್ಯಾಸ ಮತ್ತು ಆ ಬೇರ್ಪಡಿಸುವಿಕೆಯನ್ನು ತೆಗೆಯಲು ಆತನು ಈ ಸಂಗತಿಗಳನ್ನು ಪ್ರಸ್ತಾಪ ಮಾಡಿ ಅಲ್ಲಿ ಹೇಳ್ತಾನೆ. ಒಂದು ಕುಟುಂಬವಾಗಿ ತಂದೆ, ದೇವರು ನಮ್ಮ ತಂದೆಯಾಗಿದ್ದಾರೆ. ಮತ್ತು ನಾವು ದೇವರಿಗೆ ಕ್ರಿಸ್ತನ ಮೂಲಕ ಪವಿತ್ರಾತ್ಮ ಭರಿತರಾಗಿ ಆತ್ಮನಿಂದ ನಾವು ಪ್ರಾರ್ಥನೆ ಮಾಡೋದಂತ ಹೇಳ್ತೇವೆ. ಪ್ರಾರ್ಥನೆ ಅಂದರೆ ನಾವು ದೇವರಿಗೆ ಪ್ರಾರ್ಥನೆ ಮಾಡೋದು. ಮತ್ತು ಯಾರಿಗೆ? ಕ್ರಿಸ್ತನ ಮೂಲಕ. ಯಾಕೆ? ನಾವು ತಿಮೋಥೆಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ. ಅಲ್ಲಿ 2ನೇದಲ್ಲಿ ಪ್ರಾರ್ಥನೆಗೆ ಸಂಬಂಧಪಟ್ಟು ಪೌಲನು ತಿಮೋಥೆಯನಿಗೆ ಹೇಳುವಾಗ ಹೇಳ್ತಾನೆ, ದೇವರೊಬ್ಬನು, ದೇವರು ಮತ್ತು ಮನುಷ್ಯರ ಮಧ್ಯಸ್ಥಿಕನ ಒಬ್ಬನೇ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನಂತ ಹೇಳಿ. ಯಾಕೆ? ಆತನು ನಮ್ಮ ಪಾಪಕ್ಕೋಸ್ಕರ ಕಲ್ವಾರಿ ಕ್ರೂಜಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ದೇವರೊಂದಿಗೆ ಒಂದು ಮಾಡಿದ ಆತನು. ಆದ್ದರಿಂದ ಆತನು ಮಧ್ಯಸ್ಥಿಕನಾಗಿ ಕೆಲಸ ಮಾಡಿದ್ದರಿಂದ ನಾವು ಕ್ರಿಸ್ತ ಯೇಸುವಿನ ಮೂಲಕ ಪ್ರಾರ್ಥನೆ ಅಂತ ಹೇಳ್ತೇವೆ. ಕ್ರಿಸ್ತ ಯೇಸುವಿನ ಮೂಲಕ ಪ್ರತಿಯೊಂದು ಸಂಗತಿಗಳು ನಾವು ಕ್ರಿಸ್ತ ಯೇಸುವಿನ ಮೂಲಕ. ಇಲ್ಲದಿದ್ದರೆ ನಮಗೆ ಯಾವ ಹಕ್ಕಿರಲಿಲ್ಲ. ನಮ್ಮ ಪ್ರಾರ್ಥನೆ ದೇವರು ಕೇಳ್ತಿರಲಿಲ್ಲ. ನಮಗೆ ದೇವರು ಯಾವುದೇ ಒಂದು ಕಾರ್ಯಯೋಜನೆ ನಮ್ಮಲ್ಲಿ ನೆಲೆಗೊಳ್ಳಲಿಕ್ಕೆ ಅಥವಾ ಕಾರ್ಯ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕಾಗಿ ನಾವು ದೇವರಿಂದ ಬೇರ್ಪಟ್ಟವರು, ದೇವರ ವಿರೋಧಿಗಳಾಗಿದ್ದೆವು. ಆದರೆ ಕ್ರಿಸ್ತನು ತಲ್ವಾರಿ ಕ್ರೂಜೆಯಲ್ಲಿ ಪ್ರಾಣ ಕೊಟ್ಟು ನಮ್ಮನ್ನು ದೇವರೊಂದಿಗೆ ಸಂಧಾನ ಮಾಡಿಕೊಂಡು ಆತನ ಕುಟುಂಬದಲ್ಲಿ ನಮ್ಮನ್ನು ಸೇರಿಸಿದ್ದರಿಂದ, ಆದ್ದರಿಂದ ನಾವು ಕ್ರಿಸ್ತ ಯೇಸುವಿನ ಮೂಲಕ ಮತ್ತು ಪವಿತ್ರಾತ್ಮ ಭರಿತರಾಗಿ ನಮ್ಮ ಪ್ರಾರ್ಥನೆಗಳು ಪವಿತ್ರಾತ್ಮ ಭರಿತರಾಗಿ ಆಗಬೇಕು. ಯಾಕೆಂದರೆ ಪವಿತ್ರಾತ್ಮನು ದೇವರನ್ನು ಸ್ಪಷ್ಟವಾಗಿ ಬಲ್ಲ ಆತನಾಗಿದ್ದಾನೆ, ದೇವರ ಆತ್ಮನೇ ಆಗಿದ್ದರಿಂದ. ಆದ್ದರಿಂದ ನಾವು ನಮ್ಮ ಪ್ರಾರ್ಥನೆ ಈ ರೀತಿಯಾಗಿದೆ. ಆದರೆ ನಾವು ಯೇಸುವಲ್ಲಿ ಬೇಡುವುದಿಲ್ಲ ಅಂತ ಹೇಳಿ ಇಲ್ಲ. ಯೇಸುವಲ್ಲಿ ಕೂಡ ಬೇಡುವ ಉದಾಹರಣೆಗಳಿವೆ, ಪವಿತ್ರಾತ್ಮನಲ್ಲಿ ಕೂಡ ಬೇಡುವ ಉದಾಹರಣೆಗಳಿವೆ. ಆದರೆ ಹೆಚ್ಚಾಗಿ ನಾವು ನಮ್ಮ ಪ್ರಾರ್ಥನೆ ತಂದೆ ದೇವರಲ್ಲಿ, ಅದು ಪೌಲನು ಇಲ್ಲಿ ಮುಖ್ಯವಾಗಿ ಪ್ರಸ್ತಾಪಿಸುತ್ತಾನೆ. ತಂದೆಗೆ ಪ್ರಾರ್ಥನೆ ಮಾಡುವುದು ತಂದೆ ದೇವರಲ್ಲಿ. ಈಗ ಇಲ್ಲಿ ನಾವು 16ನೇ ವಾಕ್ಯದಿಂದ 19ನೇ ವಾಕ್ಯ ತನಕ ನಾವು 4 ಪ್ರಾರ್ಥನೆಯ ಬೇಡಿಕೆಗಳನ್ನು ಪೌಲನು ಇಟ್ಟದ್ದು ಇಲ್ಲಿ ನೋಡ್ತೇವೆ. ನೋಡಿ, ಈ ಸಂಗತಿಗಳು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಇದರ ಮೂಲಕ ನಮಗೆ ದೇವರ ಜ್ಞಾನ ಉಂಟಾಗುತ್ತದೆ. ಪೌಲನ ಪ್ರಾರ್ಥನೆ ಯಾವ ರೀತಿ ಇತ್ತು, ಯಾಕೆ ಪೌಲನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದನಂತ ಹೇಳಿ ಇಲ್ಲಿ ಮುಖ್ಯವಾಗಿ ನಾವು 4 ಬೇಡಿಕೆಗಳನ್ನು ನೋಡ್ತೇವೆ. 16ನೇ ವಾಕ್ಯದಿಂದ 19ನೇ ವಾಕ್ಯ ತನಕ 4 ಪ್ರಾರ್ಥನೆ ಬೇಡಿಕೆಗಳನ್ನು ನಾವು ನೋಡ್ತೇವೆ. ಅದನ್ನು ನಾವು ಧ್ಯಾನಿಸುವ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು, ಈ ಎಫೆಸದವರಿಗೆ ಬರೆದ ಪತ್ರಿಕೆ ನಮ್ಮ ನಂಬಿಕೆಯ ಒಂದು ಡಾಕ್ಟ್ರಿನ್ ಅಂತ ನಾವು ಹೇಳ್ತೇವೆ. ಏನು? ಆತ್ಮಿಕ ತತ್ವ. ನಾನು ಕನ್ನಡ ಪದ ಅದಕ್ಕೆ ಉಪಯೋಗ ಮಾಡು. ಒಂದು
ಒಂದು ತತ್ವಜ್ಞಾನ ಅಥವಾ ಒಂದು ಸಿದ್ಧಾಂತ, ಆತ್ಮಿಕ ಸಿದ್ಧಾಂತ ನಾವು ಹೇಳ್ಬೋದು. ಅದರ ಆಧಾರದಲ್ಲಿ ನಮ್ಮ ಆತ್ಮಿಕತೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಅದು ನಮಗೆ ಆಧಾರ. ಆದ್ದರಿಂದ ಈ ಆತ್ಮಿಕ ಸಿದ್ಧಾಂತದ ಮೇಲೆ ನಮ್ಮ ನಂಬಿಕೆ, ವಿಶ್ವಾಸ ಎಲ್ಲ ಇರಬೇಕಾಗಿದೆ. ಅದಕ್ಕಾಗಿ ನಾವು ಇದನ್ನು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ಅದಕ್ಕಾಗಿ ಪೌಲನು ಇಲ್ಲಿ ಈ ಎಲ್ಲ ಸಂಗತಿಗಳನ್ನು, ಆತ್ಮಿಕ ಸಿದ್ಧಾಂತಗಳನ್ನು ಸ್ಪಷ್ಟವಾಗಿ ಇಲ್ಲಿ ಆತನು ವಿವರಿಸ್ತಾರೆ. ಇನ್ನೊಂದು ಬಹಳ ಅಗತ್ಯವಾಗಿ ಸಂಗತಿ ನಾವು ಮೊನ್ನೆ ನೋಡಿದ್ದೆವು. ಆ 13ನೇ ವಾಕ್ಯದಲ್ಲಿ ನೋಡಿದರೆ ಪೌಲನು ಎಫೆಸ ಸಭೆಯವರಿಗೆ ಅವರು ಭಯಪಡಬಾರದು ಅಥವಾ ಚಿಂತಿಸಬಾರದು. ಯಾಕೆ? ಪೌಲನ ಕಷ್ಟಗಳಿಗೋಸ್ಕರ ಆತನು ಚಿಂತಿಸಬಾರದಂತ ಹೇಳಿ. ಯಾಕೆ ಅಂದರೆ ಪೌಲನು ಆ ಕಷ್ಟಗಳು ಅವನಿಗೆ ಬಂದರೂ ಕೂಡ ಅದರಲ್ಲಿ ಒಂದು ದೇವರ ಉದ್ದೇಶ ಇದೆ ಅಂತ ಅವನಿಗೆ ಸ್ಪಷ್ಟವಾಗಿ ತಿಳಿದ್ದರಿಂದ ಅವನು ಯಾವ ರೀತಿಯಾಗಿ ಬೇಸರಗೊಳ್ಳಲಿಲ್ಲ. ದೇವರನ್ನು, ಇದನ್ನು ನಾವು ಮೊನ್ನೆ ಕೂಡ ನೋಡಿದ್ದೇವೆ, ಮೊನ್ನೆ ಕೂಡ ನಾವು ಇದನ್ನು ಪ್ರಸ್ತಾಪ ಮಾಡಿದ್ದೇವೆ. ದೇವರು ತನ್ನ ಯಾವುದೇ ಒಂದು ಯೋಜನೆ, ಇಚ್ಛೆ ಮತ್ತು ಉದ್ದೇಶ ಇಲ್ಲದೆ ತನ್ನ ಮಕ್ಕಳ ಜೀವಿತದಲ್ಲಿ ಯಾವ ಕಷ್ಟಗಳನ್ನು ಕೊಡೋದಿಲ್ಲ. ದೇವರ ಒಂದು ಉದ್ದೇಶ ಇರ್ತದೆ, ತಿಳಿತಲ್ಲ. ಆದ್ದರಿಂದ ನಾವು ಯಾವತ್ತೂ ಬೇಸರಗೊಳ್ಳಬಾರದು ಅಂತ ಹೇಳಿ ಪೌಲನು ಕೂಡ ಅದೇ ಮಾತು ಹೇಳ್ತಾನೆ. ಈ ಕಷ್ಟಗಳಿದ್ದರೂ ಕೂಡ ಆ ಎಫೆಸ ಸಭೆಯವರು ಭಯಪಡಬಾರದು, ಅವರು ಬೇಸರಗೊಳ್ಳಬಾರದು. ಯಾಕೆ? ಒಂದು ವೇಳೆ ಅವರ ನಾಯಕನೇ ಇಷ್ಟು ಪವಿತ್ರಾತ್ಮ ಭರಿತನಾದವನೇ ಸೆರೆವಾಸದಲ್ಲಿದ್ದಾರೆ, ಅವರ ಪರಿಸ್ಥಿತಿ ಹೇಗಿರ್ಬೋದಂತ ಇದೊಂದು ಸಾಮಾನ್ಯ ಯಾವುದೇ ವಿಶ್ವಾಸಿಗಳಲ್ಲಿರುವ ಒಂದು ಚಿಂತನೆ ಮತ್ತು ಭಯ ಇರ್ಬೋದು. ಅದಕ್ಕಾಗಿ ಪೌಲನು ಅವರಿಗೆ ಭಯದ ಆ ವಿಷಯದಲ್ಲಿ ಆತನು ಅವರು ಭಯಪಡಬಾರದು, ಅವರು ಚಿಂತಿಸಬಾರದು ಅಂತ ಹೇಳಿ ಅದಕ್ಕಾಗಿ ಆತನು ಹೇಳ್ತಾನೆ. ನೋಡಿ, ಅಲ್ಲಿ 16ನೇ ವಾಕ್ಯ ಒಂದು ಸಲ ನಾವು ಮೊದಲನೇ ಭಾಗದಲ್ಲಿ ನೋಡೋಣ. ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ, ಆದ್ದರಿಂದ ಮೊದಲನೆಯ ಬೇಡಿಕೆಯನ್ನು ಅವರು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ಮೊದಲು ದೇವರಾತ್ಮನು ಅವರ ಅಂತರ್ಯದಲ್ಲಿ ಕಾರ್ಯ ಮಾಡುವಂತೆ ಮೊದಲನೆಯ ಬೇಡಿಕೆ. ಆ ಬಲವು ಅವರನ್ನು ಶಕ್ತಿಯಿಂದ ಬಲಪಡಿಸಲಿಕ್ಕೆ, ದೇವರಾತ್ಮನು ಅವರ ಹೃದಯದಲ್ಲಿ ತನ್ನ ಶಕ್ತಿಯಿಂದ ಅವರನ್ನು ಬಲಪಡಿಸಲಿಕ್ಕೆ ಅಂತ ಹೇಳಿ ಮೊದಲನೇ ಬೇಡಿಕೆ ಆಗಿದೆ. ಇದು ಪೌಲನ ಮೊದಲನೇ ಬೇಡಿಕೆ. ನೋಡಿ, ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಯೇಸು ಈ ಲೋಕದಲ್ಲಿದ್ದಾಗ ನಮಗೆ ಕೊಟ್ಟ ಒಂದು ವಾಗ್ದಾನವನ್ನು ನಾವು ಯಾವತ್ತೂ ಮರೆಯಬಾರದು. ಏನು? ನಾನು ನಿಮಗೆ ಒಬ್ಬ ಸಹಾಯಕನನ್ನು ಕೊಡುತ್ತೇನೆ. ಏನಂತ ಸಹಾಯಕನಂತ ಬರೆದಿದ್ದಾರೆ. ನಮಗೆ ಒಂದು ಎಲ್ಲ ನಮ್ಮ ಆತ್ಮಿಕ ಸಂಗತಿಗಳಲ್ಲಿ ಆತನು ನಮಗೆ ಸಹಾಯಕನಾಗಿದೆ. ಆದ್ದರಿಂದ ನಾವು ಯಾರು ಕೂಡ ಚಿಂತಿಸಬಾರದು. ಅದೇ ಪೌಲನು ಇಲ್ಲಿ ಪ್ರಸ್ತಾಪಿಸ್ತಾನೆ. ನಾವು ಏನಿದ್ದರೂ ಕೂಡ ನೋಡಿ, ನಾವು ಹಳೆಯ ಸ್ವಭಾವದಲ್ಲಿ ಹೇಗಿದ್ದೇವೆ ನಮ್ಗೆ ಗೊತ್ತುಂಟು. ಯಾವ ಒಂದು ಪಾಪದ ಕೆಸರಿನಲ್ಲಿ ಹೊರಲಾಡಿದ್ದೇವೆ ಅಂತ ನಮ್ಗೆ ಗೊತ್ತುಂಟು. ಈಗ ನಾವು ಕ್ರಿಸ್ತನ ಬಳಿಗೆ ಬಂದಾಗ ನಮ್ಮಲ್ಲಿ ಒಂದು ಮಾರ್ಪಾಡು ಉಂಟಾಗಿದೆ. ನಾವು ಶೋಧನೆಯನ್ನು ಜಯಿಸಲು ಶಕ್ತಿ ಉಳ್ಳವರಾಗಿದ್ದೇವೆ. ಹೇಗೆ ಅಂದರೆ ಪವಿತ್ರಾತ್ಮನಿಂದಾಗಿ. ಆದ್ದರಿಂದ ನಾವು ಇಲ್ಲಿ ನೋಡಿ, ಅವನ ಮೊದಲನೆಯ ಬೇಡಿಕೆ ಏನೆಂದರೆ ಅವರು ಶಕ್ತಿಯಿಂದ ಬಲಪಡಿಸಲ್ಪಡಬೇಕು. ಎಫೆಸ ಸಭೆಯವರು ಶಕ್ತಿಯಿಂದ ಬಲ ಹೊಂದಬೇಕು. ಯಾವ ಶಕ್ತಿ? ಪವಿತ್ರಾತ್ಮನ ಶಕ್ತಿಯಿಂದ ಬಲ ಹೊಂದಬೇಕು ಅಂತ ಹೇಳಿ. ಆದ್ದರಿಂದ ನಾವು ಪ್ರತಿಯೊಬ್ಬರು ನಾವು ತಿಳ್ಕೊಳ್ಬೇಕು, ದೇವರು ನಮಗೆ ಒಬ್ಬ ಸಹಾಯಕರನ್ನು ಕೊಟ್ಟ ಮೇಲೆ ನಮ್ಮ ಅವಲಂಬಿಕೆ ಆ ಪವಿತ್ರಾತ್ಮನ ಮೇಲೆ ಇರಬೇಕು. ಅದಕ್ಕಾಗಿ ನಾವು ಹೆಚ್ಚು ಹೆಚ್ಚು ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಅಂದರೆ ತುಂಬಿಸಲ್ಪಡೋದಂದರೆ ಏನು? ನಾವು ಹೆಚ್ಚು ಹೆಚ್ಚು ಪವಿತ್ರಾತ್ಮನ ಹತೋಟಿಗೆ ಒಳಪಡುವುದು, ನಾವು ಹೆಚ್ಚು ಹೆಚ್ಚು ಪವಿತ್ರಾತ್ಮನ ಆಳ್ವಿಕೆಗೆ ಒಳಪಡುವುದು, ನಾವು ಹೆಚ್ಚು ಹೆಚ್ಚು ಪವಿತ್ರಾತ್ಮನಿಗೆ ವಿಧೇಯರಾಗಿ ಜೀವಿಸುವುದು, ಪವಿತ್ರಾತ್ಮನಿಂದ ನಡೆಸಲ್ಪಡೋದು. ಇದು ಭಾಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ. ಈಗ ಆತ್ಮಿಕ ಬಲ ಅಂದರೆ ಏನು? ಒಳಗಿನ ಮನುಷ್ಯನಲ್ಲಿ ನಮಗೆ ಬಲ ಅಂತ ನಾವು ಹೇಳುವಾಗ ಶಾರೀರಿಕ ಬಲ ಅಲ್ಲ ಅದು.
ಅದು ನಮಗೆ ಒಳಗಿಂದ ಬಲ, ನಮಗೆ ನಮ್ಮ ಆತ್ಮಿಕವಾಗಿ ನಾವು ಬಲ ಹೊಂದುತ್ತೇವೆ. ಅದು ದಿನದಿಂದ ದಿನಕ್ಕೆ ಬಲಗೊಳ್ಳುತ್ತಾ ಹೋಗ್ತದೆ, ನಮ್ಮಲ್ಲಿ ಹೆಚ್ಚೆಚ್ಚು ಆಗ್ತಾ ಹೋಗ್ತದೆ. ಒಂದೇ ದಿವಸದಲ್ಲಿ ಅಲ್ಲ. ನಾವು ಎಷ್ಟು ದೇವರ ವಾಕ್ಯದ ಧ್ಯಾನದಲ್ಲಿ ಬೆಳೆಯುತ್ತೇವೋ ಅಷ್ಟು ದೇವರ ವಾಕ್ಯದ ಜ್ಞಾನ ನಮ್ಮಲ್ಲಿದ್ದಾಗ ಪವಿತ್ರಾತ್ಮನ ಹಂತದಲ್ಲಿ ನಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ದೇವರ ವಾಕ್ಯದ ಧ್ಯಾನ ಅಷ್ಟು ಅಗತ್ಯವಾಗಿದೆ. ಅದಕ್ಕಾಗಿ ನಾವು ಒತ್ತು ಹೇಳ್ತೇವೆ, ದೇವರ ವಾಕ್ಯದ ಧ್ಯಾನ ಎಷ್ಟು ಅಗತ್ಯ ಅಂತ ಹೇಳಿ ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಯಾಕೆಂದರೆ ಈಗ ನಾವು ಹೆಚ್ಚೆಚ್ಚು ಬಲಗೊಂಡಾಗ ನಾವು ಮನಸ್ಸಿನ ಭಾವದಲ್ಲಿ, ನಮ್ಮ ಮನಸ್ಸಿನಲ್ಲಿ ಅಲ್ಲಿ ನಾವು ಬಲ ಹೊಂದುತ್ತೇವೆ. ಅಂದರೆ ಏನು? ಲೌಕಿಕ ಸಂಗತಿಗಳಿಗೆ ಅಥವಾ ಕೆಟ್ಟ ಸಂಗತಿಗಳಿಗೆ ನಮ್ಮ ಮನಸ್ಸು ಹೆಚ್ಚು ಹೋಗದೆ ಹತೋಟಿಯಲ್ಲಿ ಇಟ್ಟಲ್ಪಟ್ಟು ನಾವು ದೇವರ ವಿಷಯದಲ್ಲಿ ಹೆಚ್ಚು ಚಿಂತಿಸುವವರು ಅಥವಾ ಯೋಚಿಸುವವರಾಗ್ತೇವೆ. ಎರಡನೇದು, ನಮ್ಮ ಭಾವನಾತ್ಮಕ ಸಂಗತಿಗಳಲ್ಲಿ ಅದು ತಿಳಿದು ಬರ್ತದೆ. ನಾವು ಇಮೋಷನಲ್ ಅಂತ ಹೇಳ್ತೇವೆ. ಸಡನ್ನು ಲೌಕಿಕ ರೀತಿಯಾಗಿ ನಾವು ಕೋಪಗೊಂಡು ಒಂದೇ ಸಾರಿ ಭಾವನಾತ್ಮಕವಾಗಿ ಜಗಳದ ಪರಿಸ್ಥಿತಿ ಇದೆಲ್ಲ. ಆದರೆ ನಾವು ಯಾವಾಗ ಪವಿತ್ರಾತ್ಮನಿಂದ ನಡೆಸಲ್ಪಡ್ತೇವೋ ಅಥವಾ ಪವಿತ್ರಾತ್ಮನ ಬಲದಿಂದ ತುಂಬಿಸಲ್ಪಡ್ತೇವೋ ಆಗ ನಮ್ಮಲ್ಲಿ ಭಾವನಾತ್ಮಕ ರೀತಿಯ ಚಿಂತೆಗಳು, ಭಾವನಾತ್ಮಕ ಬದಲಾವಣೆಗಳು ನಾವು ನೋಡ್ತೇವೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಇಚ್ಛೆ ಕೂಡ ಇದು ನಮ್ಮಲ್ಲಿ ತೋರ್ಪಡ್ತದೆ. ಅಲ್ಲಿ ನೋಡಿದರೆ ನಾವು ಲೌಕಿಕ ಶ್ರೀಮಂತಿಕೆ ಇದರ ಮೇಲೆ ಎಲ್ಲ ಇಚ್ಛೆ ಇಟ್ಟಿರ್ಬೋದು. ಆದರೆ ಯಾವಾಗ ನಾವು ಪವಿತ್ರಾತ್ಮನ ಬಲದಿಂದ ತುಂಬಿಸ್ತೇವೋ ಈ ಎಲ್ಲ ಲೌಕಿಕ ಸಂಗತಿಗಳು ನಮಗೆ ಅಷ್ಟು ಅಗತ್ಯವಿರುವ ಸಂಗತಿಗಳಲ್ಲ. ನಾವು ಆತ್ಮಿಕ ಸಂಗತಿಗಳ ಮೇಲೆ ಅಥವಾ ಪರಲೋಕ, ಕ್ರಿಸ್ತನ ವಿಷಯದಲ್ಲಿ ದೇವರ ವಾಕ್ಯ ಧ್ಯಾನ ಇದಕ್ಕೆ ನಾವು ಬಹಳ ಅಗತ್ಯ ಕೊಟ್ಟು ನಮ್ಮ ಇಚ್ಛೆಗಳು ಕೂಡ ಇದರಿಂದ ತಿಳಿದು ಬರ್ತವೆ. ದೇವರ ವಾಕ್ಯವನ್ನು ನಾವು ಮೊದಲು ತಿಳ್ಕೊಂಡಾಗ ದೇವರನ್ನು ಆರಾಧನೆ ಮಾಡಲಿಕ್ಕೆ ನಮಗೆ ಸುಲಭವಾಗ್ತದೆ. ಮತ್ತು ಮೂರನೇ ಹಂತದಲ್ಲಿ ದೇವರ ಇಚ್ಛೆ ಪ್ರಕಾರ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಖಾಲಿ ಬೈಬಲ್ ಓದ್ತೇವಂತ ಹೇಳಿ ಅದರಿಂದ ಏನು ಪ್ರಯೋಜನ ಇಲ್ಲ. ಅದರ ಮೂಲಕ ದೇವರು ನಮ್ಮನ್ನು ಆ ವಾಕ್ಯದ ಮೂಲಕ ನಮಗೆ ಏನು ದೇವರು ನಮ್ಮೊಂದಿಗೆ ಮಾತಾಡ್ತಾರೆ, ನಮ್ಮನ್ನು ದೇವರು ಹೇಗೆ ನಡೆಸಲು ಇಷ್ಟಪಡುತ್ತಾರೆ ಅದು ತಿಳ್ಕೊಳ್ಳೋದು ಭಾಳ ಅಗತ್ಯ. ಅದು ಪ್ರಕಟಣೆಗಳು ನಮಗೆ ಬೇಕಾಗ್ತವೆ. ಆದ್ದರಿಂದ ಧ್ಯಾನ ಅಷ್ಟು. ಅದಕ್ಕಾಗಿ ಕೆಲವರು 1000 ಸಾರಿ ಬೈಬಲ್ ಓದಿದ ಕೂಡಲೇ ಎಲ್ಲ ಆಯ್ತಂತ ಹೇಳಿ ನಾವು ಯೋಚಿಸ್ಲಿಕ್ಕಾಗೋದಿಲ್ಲ. 1001ನೇ ಸಾರಿ ಕೂಡ ಓದುವಾಗ ನಮಗೆ ಹೊಸ ಪ್ರಕಟಣೆಗಳು, ಹೊಸ ಜ್ಞಾನ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ದೇವರ ವಾಕ್ಯವನ್ನು ನಾವು ಎಷ್ಟು ಜಗಿತೀವೋ ಅಷ್ಟು ಅದರ ರುಚಿ ಬರ್ತಾ ಇದೆ ಅಂತ ಆಲೋಚನೆಗಳಿದೆ. ಆದ್ದರಿಂದ ನಾವು ಯಾವತ್ತೂ ಕೂಡ ದೇವರ ವಾಕ್ಯದ ಧ್ಯಾನವನ್ನು ನಿಲ್ಲಿಸಬಾರದು. ಅದರ ಮೂಲಕ ದೇವರು ನಮ್ಮಲ್ಲಿ ಬಲವಾಗಿ ನೆಲೆಗೊಳ್ಳುವುದನ್ನು ನಾವು ತಪ್ಪಿಸಬಾರದು. ದೇವರಿಂದ ನಮಗೆ ಉಂಟಾಗುವ ಪ್ರಕಟಣೆಗಳನ್ನು ನಾವು ನಿಲ್ಲಿಸಬಾರದು. ಆದ್ದರಿಂದ ಅದಕ್ಕಾಗಿ ದೇವರ ವಾಕ್ಯ ಇಬ್ಬಾಯಿ ಕತ್ತಿಯಾಗಿದೆ ಅಂತ ಹೇಳಿ ತಿಳಿಯುತ್ತಲ್ಲ, ಅದು ಯಾವತ್ತೂ ನಮಗೆ ಉಪಯೋಗ ಬೀಳೋದು. ಆತನ ಮೇಲೆ ಸಂಪೂರ್ಣ ಭರವಸೆ, ನಾವು ವಿಶ್ವಾಸ ಇಟ್ಟವರಾಗಿದ್ದೇವೆ. ಈಗ ನಂಬಿಕೆಯ ಮೂಲಕ ಕ್ರಿಸ್ತನ ಮೇಲೆ ನಾವು ಸಂಪೂರ್ಣ ವಿಶ್ವಾಸ ಇಟ್ಟವರಾಗ್ತೇವೆ. ಈಗ ವಿಶ್ವಾಸಿಗಳು ಹೆಚ್ಚು ಬಲವನ್ನು ಪವಿತ್ರಾತ್ಮನಿಂದ ಹೊಂದಿದವರಾಗಿದ್ದೇವೆ. ಆದ್ದರಿಂದ ನಮಗೆ ಶೋಧನೆಯನ್ನು ಜಯಿಸಲು ಸಾಧ್ಯವಾಗ್ತದೆ. ನಾವು ಶೋಧನೆಯನ್ನು ಜಯಿಸಬೇಕಾದರೆ ನಮಗೆ ಪವಿತ್ರಾತ್ಮನ ಬಲದಿಂದ ಮಾತ್ರ ಸಾಧ್ಯ, ಬೇರೆ ಯಾವುದರಿಂದ ಸಾಧ್ಯ ಇಲ್ಲ. ಅದಕ್ಕಾಗಿ ಲೂಕನ ಸುವಾರ್ತೆಯಲ್ಲಿ ಯೇಸು ಹೇಳ್ತಾನೆ, ನೀವು ಇನ್ನೂ ಹೆಚ್ಚು ಬೇಡಿಕೊಳ್ಳಿರಿ, ದೇವರು ನಿಮಗೆ ಆತ್ಮನ್ನು ಕೊಡದೇ ಇರುವನು ಅಂತ ಹೇಳಿ. ಅಂದರೆ ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡಲಿಕ್ಕೆ ನಾವು ಬೇಡಬೇಕು. ನೋಡಿ, ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ಆಗ ಕಾಣಬರುತ್ತವೆ. ನಾವು ವಾಕ್ಯವನ್ನು ಧ್ಯಾನಿಸಿ ಅದರಿಂದ ನಮಗೆ ನಡೆದುಕೊಳ್ಳುವ ರೀತಿ ಅಥವಾ ನಾವು ಹೇಗೆ ಜೀವಿಸಬೇಕೆಂಬ ಸಂಗತಿಗಳು ಆ ವಾಕ್ಯದ ಮೂಲಕ ನಾವು ತಿಳ್ಕೊಂಡಾಗ ನಮ್ಮಲ್ಲಿ ಏನಾಗ್ತದೆ, ದೇವರ ಪವಿತ್ರಾತ್ಮನ ಫಲಗಳು ನಾವು ಕಾಣಲಿಕ್ಕೆ ಆಗ್ತದೆ. ಈಗ ಎರಡನೇ ಬೇಡಿಕೆಯಲ್ಲಿ 17ನೇ ವಾಕ್ಯದ ಮೊದಲ ಭಾಗದಲ್ಲಿ ಅಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನು ನಿಮ್ಮಲ್ಲಿ ನೆಲೆಗೊಳ್ಳಲಿ.
ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಳ್ಳಲಿ ಅಂತ. ಹೇಗೆ? ನಂಬಿಕೆಯ ಮೂಲಕ. ಈಗ ನಂಬಿಕೆ ಅಂದರೆ ಏನು? ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಳ್ಳುವುದಂದ್ರೇನು? ನಾವು ಕ್ರಿಸ್ತನ ಒಂದು ಪ್ರತಿರೂಪವಾಗಿ ಮಾರ್ಪಡುವವರಾಗ್ತೇವೆ. ಅದಕ್ಕಾಗಿ ನಾವು ಕ್ರಿಸ್ತನು ನಡೆದಂತೆ ನಾವು ನಡೆಯುವ ಹಂಗಿನಲ್ಲಿದ್ದೇವೆ ಅಂತ ನಾವು ದೇವರ ವಾಕ್ಯದಲ್ಲಿ ಹೇಳ್ತೇವೆ. ನೋಡಿ, ನಮ್ಮ ಮನೆಯಲ್ಲಿ ನೆಲೆಗೊಳ್ಳುವವನು. ಈಗ ಒಬ್ಬ ವ್ಯಕ್ತಿ ನಮ್ಮ ಮನೆಗೆಯಲ್ಲಿ ಇರಬೇಕಾದ್ರೆ ಆ ವ್ಯಕ್ತಿ ನಮ್ಮ ಮನೆಯಲ್ಲಿ ಸಮಾಧಾನದಲ್ಲಿದ್ದಾಗ ಮಾತ್ರ ಆತನು ನಮ್ಮೊಟ್ಟಿಗೆ ಇರಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದ್ರೆ ಆ ವ್ಯಕ್ತಿ ಇರಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಳ್ಳುವುದಂದರೆ ಕ್ರಿಸ್ತನು ನಮ್ಮಲ್ಲಿ ಇರುವಾಗ ಆತನು ಅಂದರೆ ನಮ್ಮಲ್ಲಿ ಆ ಕಾರ್ಯಗಳು ಕಂಡು ಬರ್ತವೆ. ಕ್ರಿಸ್ತನ ವಿಷಯವಾಗಿ ನಮ್ಮ ಹೃದಯದಲ್ಲಿ ನೆಲೆಗೊಂಡು ಸಂತೋಷವಾಗಿ ಇರುವುದು ಇಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು. ಕ್ರಿಸ್ತನು ನಮ್ಮಲ್ಲಿ ಇರುವುದಂದರೆ ಆ ಪರಿಶುದ್ಧೀಕರಣದ ಹೆಚ್ಚಳಮೆ ಉಂಟಾಗ್ತದೆ. ನೋಡಿ, ರಕ್ಷಣೆ ಒಂದೇ ಸಾರಿ ಉಂಟಾಗುವುದು. ಪರಿಶುದ್ಧೀಕರಣ ಅದು ನಿಧಾನಕ್ಕೆ ಹಂತವಾಗಿ ಉಂಟಾಗುವುದು. ಇದು ನಾವು ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಂಡಾಗ ಈ ಕಾರ್ಯಗಳು ನಾವು ನಡೀತೇವೆ. ಇದಕ್ಕೆ ಮುಖ್ಯವಾಗಿ ನಮ್ಮ ವಿಶ್ವಾಸ ಅಥವಾ ಟ್ರಸ್ಟ್ ಅಂತ ಹೇಳ್ತೇವೆ, ಕ್ರಿಸ್ತನ ಮೇಲೆ ಇಟ್ಟುಕೊಳ್ಬೇಕು. ನಾವು ಇಟ್ಟುಕೊಂಡಾಗ ಆತನು ನಮ್ಮ ಹೃದಯದಲ್ಲಿ ಇದ್ದು ನಮ್ಮನ್ನು ನಡೆಸುವವನಾಗ್ತಾನೆ. ಮೂರನೇದು ಸಂಗತಿ, ನಾವು ಅಲ್ಲಿ 17ನೇ ವಾಕ್ಯದ ಕೊನೆಯ ಭಾಗದಿಂದ 19ನೇ ವಾಕ್ಯ ತನಕ ನೋಡ್ತೇವೆ. ಅಲ್ಲಿ ಪ್ರೀತಿಯಲ್ಲಿ ಬಲವಾಗಿ ನೆಲೆಗೊಳ್ಳುವುದು ಭಾಳ ಅಗತ್ಯವಾಗಿ. ಈ ಒಂದು ಸಂಗತಿಯನ್ನು ಪ್ರತಿಯೊಬ್ಬ ದೇವಜನರು ತಿಳ್ಕೊಳ್ಬೇಕಾಗಿದೆ. ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಬಲವಾಗಿ ನೆಲೆಗೊಳ್ಳುವುದು, ಅದರ ಅನುಭವಿಸುವುದು. ಈಗ ನಾವು ದೇವರ ವಾಕ್ಯದಲ್ಲಿ ನಾವು ನೋಡಿದಾಗ, ದೇವರ ವಾಕ್ಯ ಧ್ಯಾನಿಸುವಾಗ ನಮಗೆ ಒಂದೊಂದೇ ಸಂಗತಿಗಳು ದೇವರು ನಮ್ಮ ಮೇಲೆ ಇಟ್ಟ ಪ್ರೀತಿ ತಿಳ್ಕೊಳ್ತದೆ. ನೋಡಿ, ನಾವು ರಕ್ಷಣೆ ಆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ಆದಿಯಲ್ಲಿ ನಮ್ಮನ್ನು ಆರಿಸಿಕೊಂಡನಂಥ ದೇವರು, ನಾವು ಹುಟ್ಟುವುದಕ್ಕಿಂತ ಮೊದಲೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನಂತ ನೋಡ್ತದೆ. ಇದು ಎಂಥ ಪ್ರೀತಿ! ನಮ್ಮಿಂದ ಯೋಚಿಸಲು ಕೂಡ ಸಾಧ್ಯ ಇಲ್ಲದಂಥ ಪ್ರೀತಿ ಆಗಿದೆ. ಅದು ನಾವು ದೇವರ ವಾಕ್ಯದ ಧ್ಯಾನದಿಂದ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಎಷ್ಟು ಧ್ಯಾನ ಮಾಡಿದಾಗ ದೇವರು ಯಾವ ರೀತಿ ಕಾಪಾಡ್ತಾರೆ ನೋಡಿ, ದೇವರು ನಮ್ಮನ್ನು ಯಾವ ರೀತಿ ಆಶೀರ್ವದಿಸ್ತಾರೆ, ಇದೆಲ್ಲ ಸಂಗತಿಗಳನ್ನು ನಾವು ನೋಡ್ತೇವೆ. ಮತ್ತು ನೋಡಿ, ಇಲ್ಲಿ ಅದಕ್ಕೆ ಅವನು ಒಂದು ಉದಾಹರಣೆ ರೂಪದಲ್ಲಿ ಏನು ಕೊಡ್ತಾನೆ? ಗಟ್ಟಿಯಾಗಿ ಬೇರೂರಿದ ಮರ ಅಂತ ಹೇಳಿ. ಅಂದರೆ ನೋಡಿ, ಒಂದು ಮರ ಗಟ್ಟಿಯಾಗಿರಬೇಕಾದ ಬೇರುಗಳು ಗಟ್ಟಿಯಾಗಿದ್ದರೆ ಮಾತ್ರ ಆ ಮರ ಫಲವತ್ತಾಗಿ ಬೆಳೀಲಿಕ್ಕೆ ಸಾಧ್ಯ ಮತ್ತು ಫಲ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ನೋಡಿ, ಅನೇಕ ಕೃಷಿ ಮಾಡುವವರಿಗೆ ನಮಗೆ ಗೊತ್ತುಂಟು, ಬೇರುಗಳು ಕೊಳೆತರೆ ಮರ ಸಾಯದೇ ಇರ್ಬೋದು, ಆದರೆ ಅದು ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಗೊಬ್ಬರ ಎಲ್ಲ ಹಾಕ್ತೇವೆ ಅದಕ್ಕೆ, ಆದರೆ ಆ ಮರ ಫಲ ಕೊಡುವುದಿಲ್ಲ ಮತ್ತು ಸಾಯುವುದಿಲ್ಲ, ಬದುಕುವುದಿಲ್ಲ ಎಂಬ ರೀತಿಯಲ್ಲಿ ಇರ್ತದೆ. ಇದನ್ನು ಅದಕ್ಕೆ ಹೋಲಿಸಲಾಗಿದೆ. ನಾವು ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಳ್ಳುವುದು, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಬಲವಾಗಿ ನೆಲೆಗೊಳ್ಳುವುದಂದರೆ ಬೇರೂರಿದ ಮರದಾಗಿ. ಇನ್ನೊಂದು ಉದಾಹರಣೆಯಲ್ಲಿ ಒಂದು ಕಟ್ಟಡ, ಗಟ್ಟಿಯಾದ ಅಸ್ಥಿವಾರದ ಮೇಲೆ, ಅಡಿಪಾಯದ ಮೇಲೆ ನಿಂತ ಒಂದು ಕಟ್ಟಡ ನೋಡಿ, ಅದನ್ನು ನಾವು ಬೇರೂರಿದ ಮರ, ಅದನ್ನು ಕೀರ್ತನೆಯಲ್ಲಿ ನೋಡಿದ್ದೇವೆ. ದೇವರ ವಾಕ್ಯವನ್ನು ಅಗರಳು ಧ್ಯಾನಿಸುವವನು, ಧರ್ಮಶಾಸ್ತ್ರದ ಸಂತೋಷವುಳ್ಳವನು, ಅದನ್ನು ಅಗರಳು ಧ್ಯಾನಿಸುವವನು ನದಿಯ ದಡದ ಮೇಲೆ ಬೇರೂರಿದ ಮರದ ಹಾಗೆ ಇರುವನು, ಅದು ತಕ್ಕ ಸಮಯದಲ್ಲಿ ಫಲ ಕೊಡ್ತದೆ, ಅದರಂತೆ ಅವನ ಎಲ್ಲ ಕಾರ್ಯಗಳು ಸಫಲ ಆಗ್ತದೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಇಲ್ಲಿ ಪ್ರೀತಿ ಎಂಬುದು ಪ್ರತಿಯೊಬ್ಬ ವಿಶ್ವಾಸಿಯ ಗುರುತಾಗಿದೆ. ಇದು ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇವತ್ತು ಇಡೀ ಜಗತ್ತಲ್ಲಿ ನೀವು ನೋಡಿದರೆ ಕ್ರೈಸ್ತರೆಂದರೆ ಅವರು ಪ್ರೀತಿಯುಳ್ಳವರೆಂಬ ಒಂದು ಭಾವನೆ ಅನ್ಯರಲ್ಲಿದೆ. ಅದಕ್ಕಾಗಿ ನಾವು ಬಹಳ ಅಗತ್ಯವಾಗಿ ಪ್ರತಿಯೊಬ್ಬ ವಿಶ್ವಾಸಿಗಳು, ನಾವು ದೇವಜನರು ಇವತ್ತು ತಿಳ್ಕೊಳ್ಬೇಕೇನೆಂದರೆ, ಅದಕ್ಕಾಗಿ ಪೌಲನು ಇಲ್ಲಿ ಹೇಳ್ತಾನೆ ಎಫೆಸ ಸಭೆಯವರಿಗೆ ಏನು, ಅವರಲ್ಲಿ ಕ್ರಿಸ್ತನ ಪ್ರೀತಿ ಬಲವಾಗಿ ಬೇರೂರಿರಲಿ ಅಂತ ಹೇಳಿ. ಅದರ ಮೂಲಕ ಏನಾಗ್ತದೆ, ಇತರರಿಗೆ ಆ ಪ್ರೀತಿಯ ಸವಿಯು ಹರಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಆ ಪ್ರಾರ್ಥನೆ ಪೌಲನು ಮಾಡ್ತಾನೆ,
ದೇವರಿಂದ ಬಲದಿಂದ ನಡೆಸಲ್ಪಡುವವರು ಆಗಿದ್ದಾರಂತ, ಮತ್ತು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರು ನಾವು. ಮತ್ತು ದೇವರ ಪ್ರೀತಿಯ ಆ ಉದ್ದ ಅಗಲ ನಮ್ಮಿಂದ ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅಪರಿಮಿತವಾದ ಪ್ರೀತಿ, ದೇವರ ಪ್ರೀತಿಯನ್ನು ಯಾರಿಂದ ಅಳಿಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯದಲ್ಲಿ ಅದಕ್ಕೆ ಅನೇಕ ಕಡೆ ಆಕಾಶಕ್ಕಿಂತ ಎತ್ತರ, ಅದರ ಸಾಗರದ ಅಡಿಪಾಯಕ್ಕಿಂತ ಪಾತಾಳಕ್ಕಿಂತ ಆತನ ಪ್ರೀತಿ ಇಡೀ ಲೋಕವು ಆವರಿಸಿಕೊಂಡ ಹಾಗೆ, ಅಷ್ಟು ಅದಕ್ಕೆ ಒಂದು ಮಿತಿ ಇಲ್ಲದ ಪ್ರೀತಿ ಅಂತ ಹೇಳಿದೆ, ಅಂತ್ಯ ಇಲ್ಲದ ಪ್ರೀತಿ ಆತನಿಗೆ. ನೋಡಿ, ದೇವರ ಪ್ರೀತಿ, ದೇವರು ಮನುಷ್ಯ ಎಂಥ ಪಾಪ ಮಾಡಿದರೂ ದೇವರ ಪ್ರೀತಿ ಯಾವತ್ತೂ ಕಡಿಮೆ ಆಗಲಿಲ್ಲ. ಅದಕ್ಕಾಗಿ ತನ್ನ ಮಗನನ್ನೇ ಬಲಿಯಾಗಿ ಅರ್ಪಿಸಿದ ದೇವರು. ಅದಕ್ಕಿಂತ ದೊಡ್ಡ ಪ್ರೀತಿ ಏನು ಬೇಕು? ಆದ್ದರಿಂದ ದೇವರ ಪ್ರೀತಿ ನಮ್ಮ ಅಳತೆಗೆ ಮೀರುವಂಥದ್ದಾಗಿದೆ. ಮತ್ತು ನಾಲ್ಕನೆಯದ್ದು ಇಲ್ಲಿ ಬೇಡಿಕೆ, ಪೌಲನು ಏನು ಬೇಡ್ತಾನೆಂದರೆ ದೇವರ ಸಂಪೂರ್ಣತೆಯಲ್ಲಿ ತುಂಬಿಸಲ್ಪಡುವವರಾಗಬೇಕು. ಈಗ ದೇವರ ಸಂಪೂರ್ಣತೆಯಲ್ಲಿ ತುಂಬಿಸಲ್ಪಡುವುದು ಅಂದರೆ ಅದು ನಮಗೆ ಅರ್ಥ ಆಗದ ಸಂಗತಿ. ಯಾಕೆಂದರೆ ದೇವರನ್ನು ಅರಿತುಕೊಳ್ಳುವುದು, ದೇವರು ಇನ್ಫಿನಿಟ್ ಅಂದರೆ ಮಿತಿ ಇಲ್ಲದ್ದಾಗಿದೆ. ದೇವರ ಆಲೋಚನೆಗಳು, ದೇವರ ಎಲ್ಲ ಸಂಗತಿಗಳು, ಅದು ಮನುಷ್ಯನಲ್ಲಿ ಹೇಗೆ ತುಂಬಿಸಲ್ಪಡೋದು? ಆದರೂ ಪೌಲನು ಅದು ಹೇಳ್ತಾನೆ, ಆ ಸಂಪೂರ್ಣತೆಯಲ್ಲಿ ಆತನು ನೆಲೆಗೊಳ್ಳುವನು ಮನುಷ್ಯರಲ್ಲಿ, ಎಫೆಸ ಸಭೆಯವರಲ್ಲಿ. ಅದು ಪೌಲನ ಪ್ರಾರ್ಥನೆ ಆಗಿದೆ, ದೇವರ ಸಂಪೂರ್ಣತೆಯಲ್ಲಿ ತುಂಬಿಸಲ್ಪಡುವವರಾಗಿದ್ದಾರೆ ಅಂತ ಹೇಳಿ. ಅದನ್ನು ಆ ಪವಿತ್ರತೆಯು ನಮ್ಮಲ್ಲಿ ನೆಲೆಗೊಳ್ಳುವಂತೆ, ದೇವರ ಸಂಪೂರ್ಣತೆ ಅಂದರೆ ದೇವರ ಆ ಪವಿತ್ರತೆಯಲ್ಲಿ ನೆಲೆಗೊಳ್ಳುವುದು. ಈಗ ದೇವರು ಸಂಪೂರ್ಣತೆ ನಮ್ಮಲ್ಲಿ ನೆಲೆಗೊಂಡಿದ್ದಂದರೆ ದೇವರ ಡಿವೈನ್ ನಾವು ಆ ಪವಿತ್ರತೆಗೆ ಮುಟ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆ ಪವಿತ್ರತೆ ನಮ್ಮಲ್ಲಿ ಇರುವುದಿಲ್ಲ, ಆದರೆ ಅದು ದೇವರ ಆ ಪವಿತ್ರತೆ ನಮ್ಮಲ್ಲಿ ಬೆಳೆಯುತ್ತಾ ಇರ್ತದೆ. ಒಂದು ಹಂತದಿಂದ ನಾವು ಹೊಸ ಸೃಷ್ಟಿಗಳಾಗಿದ್ದಾಗ ಅದಕ್ಕೆ ಸ್ಯಾಂಟಿಫಿಕೇಶನ್ ಅಂತ, ಪರಿಶುದ್ಧೀಕರಣ ಅಂತ ನಾವು ಹೇಳ್ತೇವೆ. ಮತ್ತು ಕೊನೆಯದಾಗಿ ಇಲ್ಲಿ 20 ಮತ್ತು 21ನೇ ವಾಕ್ಯದಲ್ಲಿ ಆತನು ಸ್ತುತಿಸುವ ಎಲ್ಲ ಬೇಡಿಕೆ ಆಯಿತು. ಈಗ ಸ್ತುತಿ ಮತ್ತು ದೇವರನ್ನು ಪ್ರೈಸಿಂಗ್ ಅಂತ ಹೇಳ್ತೇವೆ ನಾವು, ದೇವರನ್ನು ಹೊಗಳುವುದು, ಆತನು ಸ್ತುತಿಸುವುದು. ಬೇಕಾದರೆ ಈ 2 ವಾಕ್ಯಗಳನ್ನು ನಾವು ಕೊನೆಯದಾಗಿ ನೋಡೋಣ. ನಿಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಹೆಚ್ಚಿಸುವುದಕ್ಕೆ ಅತ್ಯಧಿಕವಾದುದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ ಸಲ್ಲಲಿ. ನೋಡಿ, ಇಲ್ಲಿ ಕೊನೆಯದಾಗಿ ಸ್ತೋತ್ರ ಹೇಳ್ತಾನೆ. ಅತ್ಯಧಿಕವಾಗಿ ನಾವು ನಮ್ಮ ಯೋಚನೆಗೆ ಮಿತಿ ಮೀರಿದ ಆತನ ಪ್ರೀತಿ ಮತ್ತು ಆತನ ಶಕ್ತಿ ಉಂಟಾಗಿದೆ. ಇಲ್ಲಿ ಬಹಳ ಅಗತ್ಯವಾಗಿ ಪೌಲನು ಆ ಶಕ್ತಿಯನ್ನು ಭಾಳ ಪ್ರಸ್ತಾಪಿಸ್ತಾನೆ. ಯಾಕೆ ಅಂದರೆ ಆ ಎಫೆಸ ಸಭೆಯಲ್ಲಿ ಅವನು ಸೆರೆಮನೆಗೆ ಹೋದಾಗ ಆ ಸಲಭೆಯಲ್ಲಿ ಗಲಿಬಿಲಿ ಉಂಟಾಯಿತು. ಅವರೆಲ್ಲರೂ ಹೆದರಿಕೊಂಡಿದ್ದರು. ಆದ್ದರಿಂದ ಅವರು ದೇವರ ಶಕ್ತಿಯ ಮೇಲೆ ಆ ಶಕ್ತಿಯಿಂದ ತುಂಬಿಸಲ್ಪಡಬೇಕು ಅಂತ ಹೇಳಿ ಪೌಲನ ಪ್ರಾರ್ಥನೆ ಆಗಿದೆ. ಅದರ ಮೂಲಕ ಅವರು ಬಲಗೊಳ್ಳಬೇಕಂತ. ಅದಕ್ಕಾಗಿ ಕೊನೆಗೆ ನೋಡಿ, ತಲಾಂತರಕ್ಕೂ ಯುಗಾಂತರಕ್ಕೂ ಆತನಿಗೆ ಸ್ತೋತ್ರ ಉಂಟಾಗಲಿ. ಸ್ತೋತ್ರದ ಮೂಲಕ ಆ ಪ್ರಾರ್ಥನೆಯನ್ನು ಕೊನೆಗೊಳಿಸುವನಾಗಿದ್ದಾನೆ ದೇವರು. ಈ ವಾಕ್ಯಗಳ ಮೂಲಕ ಆ ಪೌಲನ ಪ್ರಾರ್ಥನೆಯ ಆ ಬೇಡಿಕೆಗಳ ಮೂಲಕ ನಮಗೂ ಈ ಜ್ಞಾನದಿಂದ ದೇವರು ತುಂಬಿಸುವ ದೇವರಾಗಿದ್ದಾನೆ. ಆದ್ದರಿಂದ ಆತನಿಗೆ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇಲೆ